ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೊಸಪ ಕಣ್ಣಿನ ಆಸ್ಪತ್ರೆ ನಿತಿನ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಕಣ್ಣಿಗೆ ಬರ್ತಕ್ಕಂಥ ಪೊರೆ ರೋಗದ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಪರೇಷನ್ಗಿಂತ ಮುಂಚೆ ಕಣ್ಣನ್ನು ಯಾವ ಥರ ನೋಡ್ಕೋಬೇಕು, ಆಪರೇಷನ್ ಆದಮೇಲೆ ಕಣ್ಣನ್ನು ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಆಪರೇಷನ್ ಬರೋಕ್ಕಿಂತ ಮುಂಚೆ ಕಟಿಂಗ್ ಶೇವಿಂಗ್ ಮಾಡಿಸಿ ತಲೆ ಸ್ನಾನ ಮಾಡಿ, ತಲೆಗೆ ಯಾವುದೇ ಥರ ಎಣ್ಣೆ ಎಲ್ಲ ಹಚ್ಕೋಬಾರ್ದು, ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡಬಾರ್ದು. ಇದಾದಮೇಲೆ ಆಪರೇಷನ್ ಆದಮೇಲೆ ಕಣ್ಣಿಗೆ ಗಾಳಿ ಧೂಳು ಬಿಸಿಲು ಬೀಳದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಆಪರೇಷನ್ ಮಾಡಿರೋ ಕಣ್ಣಿಗೆ ಕೊಟ್ಟಿರ್ತಕ್ಕಂಥ ಡ್ರಾಪ್ಸ್ನ ಟೈಮಿಗೆ ಸರಿಯಾಗಿ ಯೂಸ್ ಮಾಡಿ, ಬೇರೆ ಥರದ ಯಾವ ಡ್ರಾಪ್ಸ್ನು ಯೂಸ್ ಮಾಡಬಾರ್ದು. ಇದಾದಮೇಲೆ ಚಿಕ್ಕ ಮಕ್ಕಳನ್ನ ಎತ್ಕೊಳ್ಳೋಕೆ ಹೋಗ್ಬೇಡಿ, ಯಾಕೆಂದರೆ ಚಿಕ್ಕ ಮಕ್ಕಳು ಅನ್ಫಾರ್ಚುನೇಟ್ ಕಣ್ಣಿಗೆ ಟಚ್ ಮಾಡೋ ಥರ ಸೆನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಸ್ಪೀಡ್ ಮೂಮೆಂಟ್ ಮಕ್ಕಳದೆಲ್ಲ ಎತ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಹೊರಗಡೆ ಹೂ ಕೀಳೋಕ್ಕೆಲ್ಲ ಹೋಗಿರ್ತೀರ, ಹೂ ಕೀಳೋ ಟೈಮಲ್ಲಿ ಏನೋ ಸ್ವಲ್ಪ ಗಾಳಿ ಧೂಳು ಇರುತ್ತೆ, ಇಲ್ಲ ಹೂ ಕೀಳಕ್ಕೆ ಹೋಗಿರೋ ಕಡ್ಡಿನೇ ವಾಪಸ್ ನಿಮ್ಮ ಕಣ್ಣಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ ಯಾವಾಗಲೂ ಗ್ಲಾಸ್ ಯೂಸ್ ಮಾಡಿ. ಮನೇಲಿ ಇದ್ದಾಗ ಈರುಳ್ಳಿ ಹೆಚ್ಚೋದು, ಮೆಣಸಿನ್ಕಾಯಿ ಹೆಚ್ಚೋದೆಲ್ಲ ಮಾಡೋಕೆ ಹೋಗಬೇಡಿ. ಹೊರಗಡೆ ಓಡಾಡಬೇಕಾರೋ ಟೈಮಲ್ಲಿ ಈ ಮಿಲ್ ಏನು ಖಾರದ ಪುಡಿ ಹಾಕಿರ್ತಾರೆ ಮಿಷಿನಲ್ಲಿ, ಇಲ್ಲ ಸಾಂಬಾರು ಪುಡಿ, ಆ ರೋಡಿಗೆ ಹೋಗಬೇಡಿ. ಅದಾದ್ಮೇಲೆ ನೆಕ್ಸ್ಟು ಹಳೆ ಸ್ಪೆಕ್ಟ್ ನಿಮ್ಮ ಹತ್ರ ಒಂದು ನಾವು ಓದೋದಕ್ಕೆ ಕನ್ನಡಕ ಯೂಸ್ ಮಾಡ್ತಿದ್ವಿ, ಇಲ್ಲ ದೂರದಕ್ಕೆ ಒಂದು ಕನ್ನಡ ಕೊಟ್ಟಿದ್ರು, ಆ ಕನ್ನಡಕನ ಆಪರೇಷನ್ ಆಗಿರೋ ಕಣ್ಣಿಗೆ ಮ್ಯಾಚಿಂಗ್ ಬರಲ್ಲ. ಸೊ ಹಂಗಾಗಿ ನಿಮ್ಮ ಹತ್ರ ಇರೋ ಹಳೆ ಕನ್ನಡಕ ಪವರ್ ಗ್ಲಾಸ್ನ ಮತ್ತು ರಿಪೀಟ್ನ ನೀವು ಯೂಸ್ ಮಾಡೋಕೆ ಹೋಗಬಾರ್ದು. ಇದಾದಮೇಲೆ ಕಣ್ಣಿಗೆ ಮೇಯ್ನ್ ಇಂಪಾರ್ಟೆಂಟ್